ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ಎಲ್ಲ ನನ್ನ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ನಾನು ಬಡೇಮಿಯಾ ಎಂ.ಎ. ಬಡೇಮಿಯಾ, ಸ್ಪರ್ಧಾ ಭೂಗೋಳಶಾಸ್ತ್ರದ ಲೇಖಕ ಮತ್ತು ಸ್ಪರ್ಧಾ ಭೂಗೋಳಶಾಸ್ತ್ರದ ಉಪನ್ಯಾಸಕ, ರಿಸೋರ್ಸ್ ಪರ್ಸನ್ ಆ್ಯಸ್ ಎ ಮೆಂಟರ್. ಓಕೆ, ಸುಮಾರು ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡ್ತಾ ಇದ್ದೇನೆ. ಇವತ್ತು ವಿಶೇಷವಾಗಿ ಗುಡ್ ನ್ಯೂಸ್, ಒಂದು ಸಂತೋಷದ ಸುದ್ದಿ. ಯಾಕಂತಂದರೆ KS ನೋಟಿಫಿಕೇಷನ್ ಆಗ್ತಾ ಇದೆ. ಇಲ್ಲೇ ಇವತ್ತಿನ ಪ್ರಜಾವಾಣಿ ಪೇಪರ್ದಲ್ಲಿ ಕೊಟ್ಟಿದ್ದಾನೆ, ಸ್ವಲ್ಪ ಇದನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಿ. ಹೌದಾ, KAS ನೋಟಿಫಿಕೇಷನ್ ಇವತ್ತು ಫ್ರೈಡೇ ಅನೌನ್ಸ್ ಆಗ್ತದಂದಿದ್ರು, ಮೋಸ್ಟ್ಲಿ ಆಗಿಲ್ ಕಾಣಿಸ್ತದೆ. ಸೋಮವಾರ ಒಳಗಡೆ ಆಗ್ತದೆ. 319 ವೇಕೆನ್ಸಿ. 2019 ಏನಿತ್ತು, 2019 384 ವೇಕೆನ್ಸಿ ನೋಟಿಫಿಕೇಶನ್ ಆಗಿದ್ದು. ಹೌದಾ, ಈಗ 319 ಆಗ್ತಾ ಇದ್ದಾವೆ. ನೋಡ್ರಿ, ಚಾನ್ಸ್ ಇದೆ. 2020ರಿಂದ 6 ವರ್ಷ ಏನು ಸ್ಟೂಡೆಂಟ್ಸ್ ವೇಟ್ ಮಾಡ್ತಾ ಇದ್ದಿದ್ರಲ್ಲ, ನಿಮಗೆ ಬೆಸ್ಟ್ ಚಾನ್ಸ್ KS ಆಫೀಸರ್ ಆಗಲಿಕ್ಕೆ. ನಮ್ಮ ಕರ್ನಾಟಕದಲ್ಲಿ ಕ್ಲಾಸ್ 1 ಪೋಸ್ಟ್ ಆಗುವಂಥ ಚಾನ್ಸ್ ನಿಮಗೆ ಸಿಕ್ಕಿರ್ತದೆ. ಪೂರ್ವಭಾವಿ ಪರೀಕ್ಷೆ ನವೆಂಬರ್ 1. ಹೌದಾ, ಪೂರ್ವಭಾವಿ ಪರೀಕ್ಷೆ ಫಲಿತಾಂಶ ಡಿಸೆಂಬರ್ 5. ಮುಖ್ಯ ಪರೀಕ್ಷೆ, ಹೌದಾ, ಮುಖ್ಯ ಪರೀಕ್ಷೆ ಇಲ್ಲಿ ಕೊಟ್ಟಿರ್ತಾರೆ. ಆಮೇಲೆ ಮುಖ್ಯ ಪರೀಕ್ಷೆ ಫಲಿತಾಂಶ ಏಪ್ರಿಲ್. ಹೌದಾ, ಸುಮಾರು ಇಲ್ಲೇ ಮೋಸ್ಟ್ಲಿ ಇಲ್ಲೇ ಜೂನ್ ತಿಂಗಳದಾಗ ಎಲ್ಲ ಅನೌನ್ಸ್ಮೆಂಟ್ ಆಗ್ತದೆ, ಸೆಲೆಕ್ಷನ್ ಲಿಸ್ಟ್ ನನಗನ್ಸೋ ಮಟ್ಟಿಗೆ. ನೋಡ್ರಿ, ಈ ಚಾನ್ಸ್ ಮಿಸ್ ಮಾಡ್ಕೋಬೇಡಿ. ಡಿಗ್ರಿ ಆದಂಥ ಎಲ್ಲ ಸ್ಪರ್ಧಾರ್ಥಿಗಳು ಯಾರೇ ಇರಲಿ, BA, BCom, BSc, MBA ಮಾಡುವಂಥ ಸ್ಟೂಡೆಂಟ್ಸ್, BE ಮಾಡುವಂಥ ಸ್ಟೂಡೆಂಟ್ಸ್, ಯು ಹ್ಯಾವ್ ಗಾಟ್ ಬೆಸ್ಟ್ ಚಾನ್ಸ್. ದಿಸ್ ಚಾನ್ಸ್ ನೆವರ್ ಕಮ್ ಬ್ಯಾಕ್ ಇನ್ ಯುವರ್ ಲೈಫ್. ಓಕೆ, ಇದೇ ಕೊನೆ ಚಾನ್ಸ್ ಅಂತ ಸ್ಟಡಿ ಮಾಡಿರಿ. ನವೆಂಬರ್ದಾಗ ಎಕ್ಸಾಮ್ ಅದಾವೆ. ಇದು ಜುಲೈ ಮುಗಿತು. ಜುಲೈ ಇವತ್ತಿಗೆ ನಾಳೆಗೆ ಮುಗಿತದೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 3.5 ತಿಂಗಳಿದೆ, 4 ತಿಂಗಳಿದೆ. ಈಗ ಆಲ್ರೆಡಿ ಸ್ಟೂಡೆಂಟ್ಸ್ ಏನು ಸ್ಟಡಿ ಮಾಡ್ತಾ ಇದ್ದೀರಲ್ಲ, ಎರಡೂ ಮಾಡಿರಿ, ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್. ಈಗ ಕಳೆದ 4-5 ವರ್ಷಗಳಿಂದ ಏನು ಸ್ಟಡಿ ಮಾಡ್ತಾ ಇದ್ದೀರಲ್ಲ, ಕರೆಕ್ಟಾಗಿ ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಎರಡೂ ಸ್ಟಡಿ ಮಾಡಿರಿ. 1250 ಮಾರ್ಕ್ಸ್ ಈಸಿ ಇದೆ. UPSC 2025 ಮಾರ್ಕ್ಸ್, ನಮ್ಮದು 1250 ಮಾರ್ಕ್ಸ್. ಹೌದಾ, ಹಾಗಾಗಿ ದಯಮಾಡಿ ಇದನ್ನು ನೋಡ್ಕೊಡ್ರಿ. ಯಾಕಂದರೆ ಚಾನ್ಸ್ ಚಲೋ ಇದೆ, ಇದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಎಸ್, ಇವತ್ತು ನಾನು ಕೆಲವೊಂದು ವಿಶೇಷವಾದಂಥ ಮಾಹಿತಿ, ಅಂದರೆ KEA, ಈಗ ಭಾಳ ಜನ ಹೇಳ್ತಾ ಇದ್ದಾರೆ KEA ಎಕ್ಸಾಮ್ದವರು ಕ್ವಶನ್ ಪೇಪರ್ ಭಾಳ ಟಫ್ ತೆಗಿತಾರೆ. PC ಎಕ್ಸಾಮಿಗೆ ಸುಮಾರು ಜನ ಮಾತಾಡ್ತಾ ಇದ್ದಾರೆ. ಪರವಾಗಿಲ್ಲ, PC ಎಕ್ಸಾಮ್ ಏನಿದೆಯಲ್ಲ PUC ಲೆವೆಲ್ ಮೇಲೆ ಇರ್ತದೆ. PUC ಮೇಲೆ ಅಂಥ ಟಫ್ ಕ್ವಶನ್ ಬರೋಂಗಿಲ್ಲ, ಬಟ್ ಪ್ಯಾಟರ್ನ್ ಚೇಂಜ್ ಇರ್ತದೆ. KPSC ನಡೆಸುವಂಥ ಏನು ಎಕ್ಸಾಮ್ ಇದಾವಲ್ಲ, ಅದಕ್ಕೆ ಮತ್ತು ಇದಕ್ಕೆ ಸ್ವಲ್ಪ ಪ್ಯಾಟರ್ನ್ ಸೇಮ್ ಇರ್ತದೆ. ಆ ರೀತಿ ಡಿಫಿಕಲ್ಟಿ ಇರೋಂಗಿಲ್ಲ. ಓಕೆ, ಹಿಂದಿನ KPSC ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡ್ಕೊಡ್ರಿ, ಯಾವ ರೀತಿ ಅಲ್ಲಿ ಕ್ವಶನ್ಸ್ ತೆಗೆದಾನೆ ಅದೇ ರೀತಿ ಕ್ವಶನ್ಸ್ ತೆಗಿತಾನೆ. ಈ KPSC ಪ್ಯಾಟರ್ನ್ ಪ್ರಕಾರ ಇವತ್ತು ನಾನು ಕೆಲವೊಂದು ಮಾಹಿತಿಗಳು ತಂದಿದ್ದೇನೆ, ಅಂದರೆ ಜಾಗ್ರಫಿಕಲ್ ಇನ್ಫಾರ್ಮೇಷನ್ ತಂದಿದ್ದೇನೆ. ಇಲ್ಲೇ ನಾಳೆ ನಿಮಗೆ ಖಂಡಗಳ ಬಗ್ಗೆ ಯಾವ ರೀತಿ ಕ್ವಶನ್ಸ್ ಕೇಳಬಹುದು. ಹೌದಾ, ಇವೇನದಾವಲ್ಲ 7 ಖಂಡಗಳು ಅದಾವೆ. ಇಲ್ಲೇ ಖಂಡಗಳಲ್ಲಿ ಕ್ವಶನ್ಸ್ ಯಾವ ರೀತಿ ಬರ್ತಾವೆ, 7 ಖಂಡಗಳು. ಇಲ್ಲಿ ನಾನು ಏನು ತೊಗೊಂಡಿನಂತಾರೆ, ಆಯಾ ಖಂಡಗಳಲ್ಲಿನ ಪರ್ವತ ಶ್ರೇಣಿಗಳು ತೊಗೊಂಡೇನಿ. ಯಾಕೆ ಇವು KPSC ಒಳಗೆ ಬಂದಾಗ ಹಿಂದೆ. ಹಾಗಾದರೆ ಪ್ರಪಂಚದ ಅತಿ ಉದ್ದವಾದ ಪರ್ವತ ಶ್ರೇಣಿ ಯಾವುದು? ಹೌದಾ, ಇಲ್ಲಿ ನೋಡ್ರಿ, ಆ್ಯಂಡೀಸ್ ಪರ್ವತ ಶ್ರೇಣಿ. ಆ್ಯಂಡೀಸ್ ದಕ್ಷಿಣ ಅಮೇರಿಕಾ ಖಂಡದೊಳಗೆ ಆ್ಯಂಡೀಸ್ ಪರ್ವತ ಶ್ರೇಣಿ ಬರ್ತದೆ. ಸುಮಾರು 7000 ಕಿಲೋಮೀಟರ್ ಉದ್ದ ಐತೆ ನೋಡ್ರಿ. 7000 ಕಿಲೋಮೀಟರ್, 7K ಮೀನ್ಸ್ 7000 ಕಿಲೋಮೀಟರ್. ಎಕ್ಸಾಕ್ಟ್ಲಿ 6800 ಇದೆ.
ಇದು ದಕ್ಷಿಣ ಅಮೆರಿಕ ಖಂಡದಾಗ ಬರ್ತದೆ. ಜಗತ್ತಿನ ಅತ್ಯಂತ ಉದ್ದವಾದ ಪರ್ವತ ಶ್ರೇಣಿ. ದ ವರ್ಲ್ಡ್ ಲಾಂಗೆಸ್ಟ್ ಮೌಂಟೇನ್ ರೇಂಜ್ ಈಸ್ ಆಂಡೀಸ್ ಮೌಂಟೇನ್ ರೇಂಜ್ ವಿಚ್ ಈಸ್ ಲೊಕೇಟೆಡ್ ಇನ್ ಸೌತ್ ಅಮೇರಿಕಾ, ದಿ ಸದರ್ನ್ ವೆಸ್ಟರ್ನ್ ಕೋಸ್ಟ್ ಆಫ್ ಸೌತ್ ಅಮೇರಿಕಾ. ಓಕೆ, ಉತ್ತರದಿಂದ ದಕ್ಷಿಣದವರೆಗೂ ಇದು ಕಂಡು ಬರ್ತದೆ. ಇನ್ನು ಮತ್ತೊಂದು ಬರ್ತದೆ ಉತ್ತರ ಅಮೇರಿಕಾದೊಳಗೆ ಮತ್ತೊಂದು ಕಂಡು ಬರ್ತದೆ. ಇದು ಆಂಡೀಸ್ ಮೌಂಟೇನ್. ಆದರೆ ಇಲ್ಲಿ ಒಂದು ರಾಕಿ ಪರ್ವತ ಶ್ರೇಣಿ ಬರ್ತದೆ. ರಾಕಿ ಪರ್ವತ ಶ್ರೇಣಿ ಯಾವುದು ಇಲ್ಲಿ ಐತೆ ನೋಡಿ. ರಾಕಿ ಮೌಂಟೇನ್ಸ್ ನಾರ್ತ್ ಅಮೇರಿಕಾ, ಉತ್ತರ ಅಮೇರಿಕಾದೊಳಗೆ ರಾಕಿ ಪರ್ವತ ಶ್ರೇಣಿ ಕಂಡು ಬರ್ತದೆ. ಅಲ್ಲಿ ನಿಮಗೆ ಅವರು ಲೆಂತು ಕೊಟ್ಟಿರ್ತಾರೆ. ಇಲ್ಲಿ ನಾನು 7,000 ಬರ್ಸಿದ್ದೀನಿ, ಬಟ್ ಅವ್ರು ಕೊಟ್ಟಿದ್ದು 6,961 ಇದೆ. ಬಟ್ 7,000 ಅಂತಾರೆ, ಅದಕ್ಕೆ 6,800 ಅಂತಾರೆ. ಇಲ್ಲಿ ಮತ್ತೆ ರಾಕಿ ಪರ್ವತ ಶ್ರೇಣಿ 4,401 ಕಿಲೋಮೀಟರ್ ಕೊಟ್ಟಿರ್ತಾರೆ. ಪರವಾಗಿಲ್ಲ. 4,800 ನಾವು ಕೆಲವೊಂದು ಬುಕ್ನಾಗ ಓದಿದ್ದೇವೆ. ಜಗತ್ತಿನ ಎರಡನೇ ಉದ್ದವಾದ ಪರ್ವತ ಶ್ರೇಣಿ. ಸೆಕೆಂಡ್ ಲಾಂಗೆಸ್ಟ್ ಮೌಂಟೇನ್ ರೇಂಜ್ ಈಸ್ ರಾಕಿ ಮೌಂಟೇನ್ ರೇಂಜ್ ವಿಚ್ ಈಸ್ ಲೊಕೇಟೆಡ್ ದಿ ವೆಸ್ಟರ್ನ್ ಪಾರ್ಟ್ ಆಫ್ ನಾರ್ತ್ ಅಮೇರಿಕನ್ ಕಾಂಟಿನೆಂಟ್. ಇಟ್ ಇಸ್ ಅಬೌಟ್ 4,401 ಕಿಲೋಮೀಟರ್ ಇನ್ ಲೆಂತ್. ಓಕೆ, ಇದು ಮೈಲ್ನಾಗ ಕೊಟ್ಟಿರ್ತಾರೆ. ಮೈಲ್ನಾಗ ಅದನ್ನು ನಾವು ಕಿಲೋಮೀಟರ್ ಕನ್ವರ್ಟ್ ಮಾಡ್ಕೋಬಹುದು. ಎಸ್, ಅದೇ ಇದು. ಮತ್ತಿಲ್ಲಿ ನೋಡಿಲಿ ಪೂರ್ವದಾಗ ಉತ್ತರ ಅಮೇರಿಕಾದ ಪೂರ್ವದೊಳಗೆ ಮತ್ತೊಂದು ಬರ್ತದೆ ಅಪ್ಲಾಶಿಯನ್ ಪರ್ವತಗಳು. ಅಪ್ಲಾಶಿಯನ್ ಹಳೆ ಪರ್ವತಗಳು ಇವು. ಹೆಂಗೆ ನಮ್ಮ ಕಡೆ ಅರಾವಳಿ ಬೆಟ್ಟಗಳು ಕಂಡು ಬರ್ತಾವಲ್ಲ, ಹಂಗೆ ಇಲ್ಲಿ ಅಪ್ಲಾಶಿಯನ್ ಪರ್ವತಗಳು ಕಂಡು ಬರ್ತಾವೆ. ನಿಮಗೆ ಗೊತ್ತಿರಲಿ 2,037 ಮೈಲ್ ಕೊಟ್ಟಿರ್ತಾರೆ. ಓಕೆ, ಎಸ್. ಇನ್ನು ಆಫ್ರಿಕಾ ಖಂಡದಾಗ ನೋಡಿಲ್ಲ ಅಟ್ಲಾಸ್ ಪರ್ವತಗಳು ಇಲ್ಲಿ 4,167 ಇದು ಕೊಟ್ಟಿಲ್ಲ. ಅಂದರೆ ಹೈಯೆಸ್ಟ್ ಪೀಕ್ ಮೋಸ್ಟ್ಲಿ ಇರಬೇಕು. ಇದು 2,500 ಕಿಲೋಮೀಟರ್ ಉದ್ದಿದೆ. ಇದು ಯಾವುದು ಅಟ್ಲಾಸ್ ಪರ್ವತ ಶ್ರೇಣಿ. ಮತ್ತು ನೋಡ್ರಿ ಇಲ್ಲೇ, ಹೌದಾ, ಇಲ್ಲೇ ಉತ್ತರ ಯುರೋಪ್ ಖಂಡದ ಉತ್ತರ ಭಾಗದೊಳಗೆ ಅಲ್ಲಿ ಸ್ಕ್ಯಾಂಡಿನೇವಿಯಾ ರಾಷ್ಟ್ರಗಳು ಬರ್ತಾವೆ. ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್. ಅಲ್ಲಿ ಸ್ಕ್ಯಾಂಡಿನೇವಿಯಾ ಮೌಂಟೇನ್ಸ್ ಅದಾವೆ. ಅದ ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್ 3 ದೇಶಗಳು ಬರ್ತಾವೆ. ಅಲ್ಲಿ ಸ್ಕ್ಯಾಂಡಿನೇವಿಯಾ ರಾಷ್ಟ್ರಗಳು ಕಂಡು ಬರ್ತವೆ. ಆ ಸ್ಕ್ಯಾಂಡಿನೇವಿಯಾ ರಾಷ್ಟ್ರಗಳಲ್ಲಿ ಸ್ಕ್ಯಾಂಡಿನೇವಿಯಾ ಪರ್ವತ ಶ್ರೇಣಿ ಕಂಡು ಬರ್ತದೆ. ಹೌದಾ, ಎಸ್. ಯುರೋಪ್ ಖಂಡದಾಗ ಏನಿದೆಲ್ಲ ಇಲ್ಲೇ ಅಲ್ಪ್ಸ್ ನೋಡ್ರಿ, ಅಲ್ಪ್ಸ್ ಪರ್ವತ ಶ್ರೇಣಿಗಳು. ಅಲ್ಪ್ಸ್ 1,200 ಕಿಲೋಮೀಟರ್ ಉದ್ದದ ಅಲ್ಪ್ಸ್ ಪರ್ವತ ಶ್ರೇಣಿಗಳು. ಅದು ಅಲ್ಪ್ಸ್ ಎಲ್ಲಿದಾವ? ಇವು ವಿಶೇಷವಾಗಿ ಯುರೋಪ್ ಖಂಡದಾಗ ಕಂಡು ಬರ್ತಾವೆ. ಯುರೋಪ್ ಖಂಡದ ಅತ್ಯಂತ ಉದ್ದವಾದ ಪರ್ವತ ಶ್ರೇಣಿಗಳು. ಮತ್ತಿಲ್ಲೇ ಯುರಲ್ ಪರ್ವತಗಳು. ಏನು ವಿಶೇಷತೆ? ಏಷ್ಯಾ ಮತ್ತು ಯುರೋಪ್ ಖಂಡಗಳಿಗೆ ಬೇರ್ಪಡಿಸ್ತವೆ ಯುರಲ್ ಪರ್ವತಗಳು. ಎಸ್. ಈಗ ಮತ್ತೆ ಇಲ್ಲಿ ನಾವು ಅಲ್ಟಾಯಿ ಮೌಂಟೇನ್ಸ್, ಚೈನಾದಾಗ ಅಲ್ಟಾಯಿ ಪರ್ವತಗಳು ಕಂಡು ಬರ್ತವೆ. ದೆನ್ ನಮ್ಮ ದಕ್ಷಿಣ ಏಷ್ಯಾ ಖಂಡದಾಗ ಹಿಮಾಲಯ ಪರ್ವತಗಳು 2,400 ಕಿಲೋಮೀಟರ್ ಉದ್ದದಾವೆ. ಇದು ಪೊಲೀಸ್ ಎಕ್ಸಾಮ್ದಾಗ ಹಿಂದೆ ಕೇಳ್ಯಾನ. ಹಿಮಾಲಯ ಪರ್ವತಗಳ ಒಟ್ಟು ಉದ್ದ ಎಷ್ಟು ಕೇಳಿದ್ದಾನೆ? 2,500 ಕಿಲೋಮೀಟರ್ ಆಗಿರ್ತದೆ. ಎಸ್. ಈಗ ಮತ್ತೆ ನೋಡ್ರಿ ಇಲ್ಲಿ ಡ್ರಾಕೆನ್ಸ್ಬರ್ಗ್ ಪರ್ವತಗಳು. ಏನಿದು? ದಕ್ಷಿಣ ಆಫ್ರಿಕಾದ ಪ್ರಮುಖ ಪರ್ವತಗಳು ಡ್ರಾಕೆನ್ಸ್ಬರ್ಗ್, ಬುಕ್ಸ್ಬರ್ಗ್. ಓಕೆ, ಇಲ್ಲೇ ಭಾಳ ಫೇಮಸ್ ಪರ್ವತಗಳು ಬರ್ತಾವೆ. ಜೊಹಾನ್ಸ್ಬರ್ಗ್, ಬುಕ್ಸ್ಬರ್ಗ್, ಡ್ರಾಕೆನ್ಸ್ಬರ್ಗ್. ಹೌದಾ? ಡ್ರಾಕೆನ್ಸ್ಬರ್ಗ್, ಜೊಹಾನ್ಸ್ಬರ್ಗ್, ಬುಕ್ಸ್ಬರ್ಗ್ ಭಾಳ ಫೇಮಸ್. ಇವು ಚಿನ್ನದ ನಿಕ್ಷೇಪಕ್ಕೆ ಭಾಳ ಫೇಮಸ್. ಹಂಗಾಗಿ ಡ್ರಾಕೆನ್ಸ್ಬರ್ಗ್ ಪರ್ವತಗಳು ಎಲ್ಲಿ ಅದಾವ? ದಕ್ಷಿಣ ಆಫ್ರಿಕಾದಾಗ ಕಂಡು ಬರ್ತಾವೆ. ನೆಕ್ಸ್ಟ್ ಗ್ರೇಟ್ ಡಿವೈಡಿಂಗ್ ರೇಂಜ್. ಹೌದಾ? ದ ಗ್ರೇಟ್ ಡಿವೈಡಿಂಗ್ ರೇಂಜ್ ಪರ್ವತ ಶ್ರೇಣಿಗಳು ಆಸ್ಟ್ರೇಲಿಯಾದ ಪೂರ್ವದಾಗ ಕಂಡು ಬರ್ತಾವೆ. 3,500 ಕಿಲೋಮೀಟರ್ ಉದ್ದದಾವ. ಜಗತ್ತಿನ 3ನೇ ಉದ್ದವಾದ ಪರ್ವತ ಶ್ರೇಣಿ ಆಗಿರುತ್ತದೆ. ಹಾಗಾದರೆ ಸ್ವಲ್ಪ ನೋಡ್ರಿ ಇಲ್ಲೇ ನಮ್ಮ ಏಷ್ಯಾ ಖಂಡ ಮತ್ತು ಆಫ್ರಿಕಾ ಖಂಡಗಳಿಗೆ ಬೇರ್ಪಡಿಸುವ ಜಲರಾಶಿ ಕೆಂಪು ಸಮುದ್ರ. ಗೊತ್ತಿರಲಿ, ಏಷ್ಯಾ ಖಂಡ ಮತ್ತು ಆಫ್ರಿಕಾ ಖಂಡಗಳನ್ನು ಬೇರ್ಪಡಿಸುವ ಜಲರಾಶಿ ಕೆಂಪು ಸಮುದ್ರ. ಓಕೆ, ರೈಟ್. ಇನ್ನು ಅದೇ ಯುರೋಪ್ ಖಂಡ ಮತ್ತು ಇದು ಯುರೋಪ್ ಖಂಡ, ಏಷ್ಯಾ ಖಂಡಗಳಿಗೆ ಬೇರ್ಪಡಿಸುವುದು ಯುರಲ್ ಪರ್ವತಗಳು. ಇದು ನಿಮಗೆ ಗೊತ್ತಿರಲಿ. ಹೌದಾ? ಇಲ್ಲೇ ಯುರೋಪ್ ಖಂಡ ಮತ್ತು ಆಫ್ರಿಕಾ ಖಂಡಗಳಿಗೆ ಬೇರ್ಪಡಿಸುವ ಇಲ್ಲಿ ಜಲಸಂಧಿ ಬರ್ತದೆ, ಜಿಬ್ರಾಲ್ಟರ್. ಯುರೋಪ್ ಮತ್ತು ಆಫ್ರಿಕಾ ಖಂಡಗಳಿಗೆ ಜಿಬ್ರಾಲ್ಟರ್ ಬೇರ್ಪಡಿಸ್ತದೆ. ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾ ಖಂಡಗಳಿಗೆ ಏನು ಬೇರ್ಪಡಿಸ್ತದೆ? ಪನಾಮ ಕಾಲುವೆ ಬೇರ್ಪಡಿಸ್ತದೆ. ಅದ ನಿಮಗೆ
ಈ ರೀತಿ ಮಾಹಿತಿ ಕೇಳಬಹುದು ಅಂದ್ಕೊಂಡಿದ್ದೇನೆ. ಯಾಕಂತಾರೆ ಈ ರೀತಿ ಕ್ವಶನ್ KEA ಕಂಡಕ್ಟ್ ಮಾಡ್ತಾರೆ. ಇನ್ನು ನೋಡ್ರಿ ಇಲ್ಲೇ ಮೇನ್ ನಿಮಗೆ ಮ್ಯಾಪ್ ರೀಡಿಂಗ್, ಭೂಗಡಿ ಹೊಂದಿದಂಥ ದೇಶಗಳು, ಜಲಗಡಿ ಹೊಂದಿದಂಥ ದೇಶಗಳು ಕೇಳ್ತಾನ್ರಿ. ಯಾವ್ಯಾವ ದೇಶಗಳು ಭೂಗಡಿ ಹೊಂದಿದ್ದಾವೆ, ಯಾವ್ಯಾವ ದೇಶಗಳು ಜಲಗಡಿ ಹೊಂದಿದ್ದಾವೆ. ಓಕೆ, ಇದು KEA ಎಕ್ಸಾಮ್ದು ಪ್ಯಾಟರ್ನ್. ಭಾರತ ದೇಶದೊಳಗೆ 28 ರಾಜ್ಯಗಳು ಅದಾವೆ. ಅದ್ರಾಗ 9 ರಾಜ್ಯಗಳು ಜಲಗಡಿ ಹೊಂದಿರ್ತವೆ, 19 ರಾಜ್ಯಗಳು ಭೂಗಡಿ ಹೊಂದಿರ್ತವೆ. ಅದೇ ರೀತಿ ಖಂಡಗಳಲ್ಲಿ ಆಫ್ರಿಕಾ ಖಂಡದೊಳಗೆ 54 ದೇಶಗಳು. ಇಲ್ಲಿ ನಮ್ಗೆ ತೋರಿಸ್ತೇನೆ ನೋಡಿ, ಇಲ್ಲೇ ಹೌದಾ, ಆಫ್ರಿಕಾ ಖಂಡದಲ್ಲಿ 54 ದೇಶಗಳು ಅದಾವೆ. ಹಾಗಾದ್ರೆ ಎಷ್ಟು ದೇಶಗಳು ಜಲಗಡಿ ಹೊಂದಿದ್ದಾವೆ, ಭೂಗಡಿ ಹೊಂದಿದ್ದಾವೆ? ದಕ್ಷಿಣ ಅಮೇರಿಕಾದೊಳಗೆ 12 ದೇಶಗಳು ಅದಾವೆ. ಎಷ್ಟು ಭೂಗಡಿ ಜಲಗಡಿ? ಉತ್ತರ ಅಮೇರಿಕಾದಾಗ 23 ದೇಶಗಳು. ಎಲ್ಲ ದೇಶಗಳು ಜಲಗಡಿ ಹೊಂದಿದ್ದಾವೆ, ಎಲ್ಲ ದೇಶಗಳು. ಅದ ಯುರೋಪ್ ಖಂಡದಾಗ ಸುಮಾರು 50 ದೇಶಗಳು ಅದಾವೆ, ಭೂಗಡಿ ಮತ್ತು ಜಲಗಡಿ ನೋಡ್ಕೋಬೇಕು. ಏಷ್ಯಾ ಖಂಡದಾಗ 48 ದೇಶಗಳು ಅದಾವೆ, ಭೂಗಡಿ ಮತ್ತು ಜಲಗಡಿ ನೋಡ್ಕೋಬೇಕು. ಆಸ್ಟ್ರೇಲಿಯಾ ಖಂಡದಾಗ 14 ದೇಶ ಅದಾವ, ಇಲ್ಲಿ ಎಲ್ಲ ದೇಶಗಳು ಜಲಗಡಿ. ಒಂದು ನೆನ್ಪಿಟ್ಕೊಡ್ರಿ, ಹೌದಾ, ಉತ್ತರ ಅಮೇರಿಕಾ ಖಂಡ ಮತ್ತು ಆಸ್ಟ್ರೇಲಿಯಾ ಖಂಡದ ಎಲ್ಲ ದೇಶಗಳು ಜಲಗಡಿ ಹೊಂದಿರ್ತಾವೆ, ಈ 2 ಖಂಡಗಳು. ಹೌದಾ, ಉಳ್ಕಿದ ಖಂಡಗಳಲ್ಲಿ ಭೂ ಮತ್ತು ಜಲಗಡಿ ಬರ್ತಾವೆ. ಯಾಕಂತಾರೆ ಎಲ್ಲ ದೇಶಗಳು ಕರಾವಳಿ ಹೊಂದಿರ್ತವೆ, ಎಲ್ಲ ದೇಶಗಳು ಕರಾವಳಿ ಹೊಂದಿರ್ತವೆ. ಇದನ್ನು ಸ್ವಲ್ಪ ನೋಡ್ಕೊಳ್ರಿ. ಓಕೆ, ಎಸ್. ಈಗ ಕೆರಿಬಿಯನ್ ಸಮುದ್ರ ನೋಡಿಲ್ಲ, ಕೆರಿಬಿಯನ್ ಸಿ, ಇದು ಕೆರಿಬಿಯನ್ ಸಮುದ್ರ. ಕೆರಿಬಿಯನ್ ಸಮುದ್ರದ ದಂಡೆಯ ದೇಶಗಳು, ಕೆರಿಬಿಯನ್ ಸಮುದ್ರದ ದಂಡೆ ಒಳಗೆ ಯಾವ ಯಾವ ದೇಶಗಳು ಕಂಡು ಬರ್ತಾವನ್ನೋದು ಸ್ವಲ್ಪ ನೀವು ನೋಡ್ಕೋಬೇಕು. ಈಗ ನೀವು ಸ್ಕ್ರೀನ್ಶಾಟ್ ತಗೊಂಡ್ರೂ ಪರವಾಗಿಲ್ಲ. ಹೌದಾ, ಇಲ್ಲೇ ದಕ್ಷಿಣದೊಳಗೆ ಕೊಲಂಬಿಯಾ ಬರ್ತದೆ, ಇಲ್ಲೇ ಪನಾಮಾ ಬರ್ತದೆ. ಹೌದಾ, ಪನಾಮಾ ಬರ್ತದೆ. ಇಲ್ಲೇ ಕೋಸ್ಟಾರಿಕಾ ಬರ್ತದೆ, ಕೋಸ್ಟಾರಿಕಾ ಬರ್ತದೆ. ನಿಕಾರಾಗುವಾ ಬರ್ತದೆ, ಹುಂಡುರಸ್ ಬರ್ತದೆ, ಹುಂಡುರಸ್ ಬರ್ತದೆ. ಬೇಲಿಸ್ ಬರ್ತದೆ, ಮೆಕ್ಸಿಕೋ ಬರ್ತದೆ, ಕ್ಯೂಬಾ ಬರ್ತದೆ, ಜಮೈಕಾ ಬರ್ತದೆ, ಹೈಟಿ ಬರ್ತದೆ, ಡೊಮಿನಿಕನ್ ರಿಪಬ್ಲಿಕ್ ಬರ್ತದೆ, ಡೊಮಿನಿಕ್ ರಿಪಬ್ಲಿಕ್ ಬರ್ತದೆ, ಪೋರ್ಟೋರಿಕೋ ಬರ್ತದೆ. ಹೌದಾ, ಕೆರಿಬಿಯನ್ ಸಿ. ಕೆರಿಬಿಯನ್ ಸಿ ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾ ಖಂಡಗಳ ಮಧ್ಯದಾಗೈತಿ. ಏನಿದೆ ಅಲ್ಲ, ಇವ ನೋಡ್ರಿ ಕೇಳೋದು ನಿಮಗೆ. ಕೆರಿಬಿಯನ್ ಸಮುದ್ರದ ಉತ್ತರದ ದೇಶ ಯಾವ್ದು ಕೇಳಬಹುದು? ಕೆರಿಬಿಯನ್ ದೇಶದ ಪಶ್ಚಿಮದ ದೇಶ ಯಾವ್ದು? ಕೆರಿಬಿಯನ್ ಸಮುದ್ರದ ಪಶ್ಚಿಮ ದೇಶದ ಕೇಳಬಹುದು, ಕೆರಿಬಿಯನ್ ದಕ್ಷಿಣ ದೇಶಕ್ಕೆ ಕೇಳಬಹುದು. ಹೌದಾ, ಇವು ನಿಮ್ಮ ದಯಮಾಡಿ ನೆನ್ಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾಕಂತಾರೆ ನಿಮಗೆ ಕ್ವಶನ್ಸ್ ಇಲ್ಲಿಂದ ಬರ್ತಾ ಹೋದ. ಇಲ್ಲೇ ಕೊಲಂಬಿಯಾ ಬರ್ತದೆ, ಆಮೇಲೆ ವೆನಿಜುವೆಲಾ ಬರ್ತದೆ. ದಕ್ಷಿಣ ಅಮೇರಿಕಾದೊಳಗೆ ಒಂದು ವೆನಿಜುವೆಲಾ, ಒಂದು ಕೊಲಂಬಿಯಾ ಬರ್ತದೆ. ಅದ ಪನಾಮಾ, ಕೋಸ್ಟಾರಿಕಾ, ನಿಕಾರಾಗುವಾ, ಹುಂಡರುಸ್, ಬೇಲಿಜ್, ಮೆಕ್ಸಿಕೋ. ಅದೇ ಇಲ್ಲಿ ಮೇಲೆ ಕ್ಯೂಬಾ ಬರ್ತದೆ, ಜಮೈಕಾ ಬರ್ತದೆ, ಹೈಟಿ ಬರ್ತದೆ, ಡೊಮಿನಿಕ್ ರಿಪಬ್ಲಿಕ್ ಬರ್ತದೆ, ಪೋರ್ಟೋರಿಕೋ ಬರ್ತದೆ. ಅದ ಇವೆಲ್ಲ ಕೆರಿಬಿಯನ್ ಸಮುದ್ರದ ಅಕ್ಕಪಕ್ಕದ ದೇಶಗಳು. ಈ ಪದ್ಧತಿ ಒಳಗೆ ಕ್ವಶನ್ಸ್ ಎಲ್ಲಿ ಬಂದಾವ ಅಂತಂದ್ರೆ UPSC ಒಳಗೆ ಬಂದಾವ್ರಿ, IAS ಲೆವೆಲ್ದಾಗ ಬಂದಾವೆ. ಹಾಗಾಗಿ ಇದು ಇವ್ರದ್ದು ಫಾಲೋ ಮಾಡ್ತದೆ. ನಮ್ಮದು KEA ಕರ್ನಾಟಕ ಎಜುಕೇಷನ್ ಅಥಾರಿಟಿ ಇವ್ರದ್ದು ಪ್ಯಾಟರ್ನ್ ಫಾಲೋ ಮಾಡ್ತದೆ. ಹಾಗಾಗಿ ಈ ಪ್ಯಾಟರ್ನ್ ಪ್ರಕಾರ ನೀವು ನೋಡಲಿಕ್ಕೆ ಪ್ರಯತ್ನ ಮಾಡಿ. ಎಸ್, ಓಕೆ. ಈಗ ನೆಕ್ಸ್ಟ್ ಮತ್ತೊಂದು ಸಮುದ್ರ ಬರ್ತದೆ, ಬಾಲ್ಟಿಕ್ ಸಮುದ್ರ. ಹಾಗಾದರೆ ಬಾಲ್ಟಿಕ್ ಸಮುದ್ರದ ಅಕ್ಕಪಕ್ಕದ ದೇಶಗಳು ಸ್ವಲ್ಪ ನೋಡ್ಕೊಳ್ರಿ. ಅಲ್ಲಿ ಅದರ ಪಕ್ಕದೊಳಗೆ ಸ್ವೀಡನ್ ಬರ್ತದೆ, ಹಾಗೆ ಇಲ್ಲೇ ಯಾವುದು ಬರ್ತದೆ? ಡೆನ್ಮಾರ್ಕ್ ಬರ್ತದೆ. ಸ್ವೀಡನ್, ಡೆನ್ಮಾರ್ಕ್ ಬರ್ತದೆ. ಮತ್ತು ಕೆಳಗೆ ಬಂದರೆ ಪೋಲೆಂಡ್ ಬರ್ತದೆ. ನೆಕ್ಸ್ಟ್ ರಷ್ಯಾ ಬರ್ತದೆ. ನೆಕ್ಸ್ಟ್ ಲಿಥುನಿಯಾ ಬರ್ತದೆ, ಲ್ಯಾಟ್ವಿಯಾ ಬರ್ತದೆ, ಇಸ್ಟೋನಿಯಾ ಬರ್ತದೆ. ಓಕೆ, ದೆನ್ ಫಿನ್ಲ್ಯಾಂಡ್ ಬರ್ತದೆ. ಹೌದಾ, ನೋಡ್ರಿ ಇಲ್ಲಿ ಇನ್ನೊಮ್ಮೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನೊಮ್ಮೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹೌದಾ, ಇಲ್ಲೇ ಪೋಲೆಂಡ್ ಬರ್ತದೆ, ರಷ್ಯಾ ಬರ್ತದೆ, ಲಿಥುನಿಯಾ ಬರ್ತದೆ, ಲ್ಯಾಟ್ವಿಯಾ ಬರ್ತದೆ, ಎಸ್ಟೋನಿಯಾ ಬರ್ತದೆ, ಫಿನ್ಲ್ಯಾಂಡ್ ಬರ್ತದೆ, ಸ್ವೀಡನ್ ಬರ್ತದೆ, ಡೆನ್ಮಾರ್ಕ್ ಬರ್ತದೆ. ನಾರ್ವೆ ಹೊರಗಿದೆ, ನಾರ್ವೆ ಈ ಕಡೆ ಬರ್ತದೆ. ಹೌದಾ, ಇವೇನದಾವಲ್ಲ ಬಾಲ್ಟಿಕ್ ಸಮುದ್ರವನ್ನು ಸುತ್ತುವರೆದಿರುವ ದೇಶಗಳು. ಓಕೆ,
ಇದನ್ನು ಕಂಪಲ್ಸರಿ ನೋಡ್ಕೊಡ್ರಿ. ಯಾವುದೇ ಎಕ್ಸಾಮ್ ಇರಬಹುದು, ಪೊಲೀಸ್ ಎಕ್ಸಾಮ್ ಒಂದೇ ಅಲ್ಲ, ಯಾವುದೇ ಎಕ್ಸಾಮ್ ಇರಬಹುದು. ಓಕೆ, ಇನ್ನು ನೆಕ್ಸ್ಟ್ ನಮ್ಮ ಅರಬ್ಬಿ ಸಮುದ್ರ, ಹೌದಾ, ಭಾರತದ ಪಶ್ಚಿಮದಲ್ಲಿರುವಂಥ ಅರಬ್ಬಿ ಸಮುದ್ರ, ಇದು ಇಂಡಿಯಾ, ನಿಮಗೆಲ್ಲ ಗೊತ್ತಿದೆ, ಹೌದಾ, ಇದು ಇಂಡಿಯಾ. ಇಲ್ಲಿ ಕೆಳಗೆ ಶ್ರೀಲಂಕಾ ಬರ್ತದೆ, ಮುಂದಿ ಕಡೆ ಪಾಕಿಸ್ತಾನ್ ಬರ್ತದೆ, ಮುಂದಿ ಕಡೆ ಇರಾನ್ ಬರ್ತದೆ, ಮುಂದಿ ಕಡೆ ಒಮಾನ್ ಬರ್ತದೆ, UAE ಬರ್ತದೆ, ಯಮನ್ ಬರ್ತದೆ. ಓಕೆ, ಯಮನ್ ಬರ್ತದೆ, ಇಲ್ಲಿ ಆಫ್ರಿಕಾದ ಸೋಮಾಲಿಯಾ ಬರ್ತದೆ. ಇನ್ನು ಅದಾವ ಆಫ್ರಿಕಾದ ದೇಶಗಳು ಕೆಳಗದಾವ, ಅವೇನದಾವಲ್ಲ ಅವು ಹಿಂದೂ ಮಹಾಸಾಗರಕ್ಕೆ ಸಂಬಂಧಪಟ್ಟಿರ್ತಾವ. ಹೌದಾ, ಇಲ್ಲಿ ಸೋಮಾಲಿಯಾ ಬರ್ತದೆ, ಯಮನ್ ಬರ್ತದೆ, UAE ಬರ್ತದೆ, ಓಕೆ, ಒಮಾನ್ ಬರ್ತದೆ, ಇರಾನ್ ಬರ್ತದೆ, ಪಾಕಿಸ್ತಾನ್ ಬರ್ತದೆ, ಅಫ್ಘಾನಿಸ್ತಾನ ಬರಂಗಿಲ್ಲ, ಅದು ಮೇಲೆ ಬರ್ತದೆ. ಹೌದಾ, ಅರೇಬಿಯನ್ ಸಮುದ್ರ, ಅರಬ್ಬಿ ಸಮುದ್ರವನ್ನು ಓಕೆ ಭೂಗಡಿ ಹೊಂದಿರುವ ದೇಶಗಳು, ಇದು ನಿಮಗೆ ಗೊತ್ತಿರಲಿ. ಎಸ್, ಇನ್ನು ಮತ್ತೆ ಯಾವ ಸಮುದ್ರ? ಅರಳ ಸಮುದ್ರ. ಹೌದಾ, ಇಲ್ಲಿ ನೋಡ್ರಿ, ಅರಳ ಸಮುದ್ರ, ಹೌದಾ, ಏನಿದೆಲ್ಲ ಅರಳ ಸಮುದ್ರ. ಈ ಅರಳ ಸಮುದ್ರಕ್ಕೆ ಯಾವ್ಯಾವ ದೇಶಗಳು ಭೂಗಡಿಯನ್ನು ಹೊಂದಿರ್ತಾವ? ಹೌದಾ, ಇದು ಅರಳ ಸಮುದ್ರ. ಆದರೆ ಉತ್ತರದಾಗ ಕಜಾಕಿಸ್ತಾನ್, ಅದೇ ಆಗ್ನೇಯದೊಳಗೆ ಉಜ್ಬೇಕಿಸ್ತಾನ್, ತುರ್ಕ್ಮೆನಿಸ್ತಾನ್, ಕಜಾಕಿಸ್ತಾನ್, ಉಜ್ಬೇಕಿಸ್ತಾನ್, ತುರ್ಕ್ಮೆನಿಸ್ತಾನ್. ಅರಳ ಸಮುದ್ರವನ್ನು ಸುತ್ತುವರೆದಿರುವ ರಾಷ್ಟ್ರಗಳು, 3 ರಾಷ್ಟ್ರಗಳು ಕಂಡು ಬರ್ತವೆ. ಇದು ನಿಮಗೆ ಗೊತ್ತಿರಲಿ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಹೌದಾ, ಎಸ್. ಇನ್ನು ಕಪ್ಪು ಸಮುದ್ರ, ಬ್ಲ್ಯಾಕ್ ಸಿ. ಹೌದಾ, ಬ್ಲ್ಯಾಕ್ ಸಿ, ಕಪ್ಪು ಸಮುದ್ರ. ಈ ಕಪ್ಪು ಸಮುದ್ರವನ್ನು ಸುತ್ತುವರೆದಿರುವ ದೇಶಗಳು ಯುರೋಪ್ ಖಂಡದಾಗ ಬರ್ತದೆ. ಹೌದಾ, ಹಾಗಾದರೆ ನೋಡಿ ಇಲ್ಲಿ ಯಾವ್ಯಾವ ದೇಶಗಳು ಬರ್ತಾವೆ? ಪೂರ್ವದೊಳಗೆ ಜಾರ್ಜಿಯಾ ಬರ್ತದೆ, ಜಾರ್ಜಿಯಾ. ಮುಂದೆ ಈಶಾನ್ಯದೊಳಗೆ ರಷ್ಯಾ ಬರ್ತದೆ, ರಷ್ಯಾ. ಮುಂದಿಲ್ಲಿ ಯುಕ್ರೇನ್ ಬರ್ತದೆ, ನೆಕ್ಸ್ಟ್ ಮಾಲ್ಡೋವಾ ಬರ್ತದೆ, ನೆಕ್ಸ್ಟ್ ರೊಮಾನಿಯಾ ಬರ್ತದೆ, ನೆಕ್ಸ್ಟ್ ಬಲ್ಗೇರಿಯಾ ಬರ್ತದೆ, ನೆಕ್ಸ್ಟ್ ಟರ್ಕಿ ಬರ್ತದೆ, ಟರ್ಕಿ. ಹೌದಾ, ಕಪ್ಪು ಸಮುದ್ರ ಬ್ಲ್ಯಾಕ್ ಸಿಗೆ ಸುತ್ತುವರೆದಿರುವ ದೇಶಗಳು ಮತ್ತೊಮ್ಮೆ ಹೇಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ಟರ್ಕಿ ಬರ್ತದೆ, ಜಾರ್ಜಿಯಾ ಬರ್ತದೆ, ರಷ್ಯಾ ಬರ್ತದೆ, ಯುಕ್ರೇನ್ ಬರ್ತದೆ, ಮಾಲ್ಡೋವಾ ಬರ್ತದೆ, ರೊಮಾನಿಯಾ ಬರ್ತದೆ, ದೆನ್ ಬಲ್ಗೇರಿಯಾ ಬರ್ತದೆ. ಹೌದಾ, ಬ್ಲ್ಯಾಕ್ ಸಿ ಕಪ್ಪು ಸಮುದ್ರದ ಅಕ್ಕಪಕ್ಕದ ರಾಷ್ಟ್ರಗಳು, ಇದು ನಿಮಗೆ ಗೊತ್ತಿರಲಿ. ಈಗ ನೆಕ್ಸ್ಟ್ ಮತ್ತೆ ನೋಡ್ರಿ. ಹೌದಾ, ನೆಕ್ಸ್ಟ್ ಕೆಂಪು ಸಮುದ್ರ. ಹೌದಾ, ಕೆಂಪು ಸಮುದ್ರ. ಈ ಕೆಂಪು ಸಮುದ್ರದ ಅಕ್ಕಪಕ್ಕದ ದೇಶಗಳು, ಕೆಂಪು ಸಮುದ್ರದ ಅಕ್ಕಪಕ್ಕದ ದೇಶಗಳು, ಒಂದ ಸೌದಿ ಅರೇಬಿಯಾ ಬರ್ತದೆ, ಒಂದ ಈಜಿಪ್ಟ್ ಬರ್ತದೆ, ಒಂದ ಜೋರ್ಡಾನ್ ಬರ್ತದೆ. ಹೌದಾ, ಜೋರ್ಡಾನ್ ಬರ್ತದೆ, ಒಂದ ಇಥಿಯೋಪಿಯಾ ಬರ್ತದೆ, ಒಂದ ಯಮನ್ ಬರ್ತದೆ. ಹೌದಾ, ಇಲ್ಲಿ ಸೌದಿ ಅರೇಬಿಯಾ, ಇಲ್ಲಿ ಜೋರ್ಡಾನ್ ಬರ್ತದೆ, ಇಲ್ಲಿ ಈಜಿಪ್ಟ್ ಬರ್ತದೆ, ಇಲ್ಲಿ ಸುಡಾನ್ ಬರ್ತದೆ. ಹೌದಾ, ಇಲ್ಲಿ ಇಥಿಯೋಪಿಯಾ ಬರ್ತದೆ, ಇಲ್ಲಿ ಯಮನ್ ಬರ್ತದೆ. ಹೌದಾ, ಕೆಂಪು ಸಮುದ್ರವನ್ನು ಸುತ್ತುವರೆದಿರುವ ರಾಷ್ಟ್ರಗಳು, ಕೆಂಪು ಸಮುದ್ರದ ಅಕ್ಕಪಕ್ಕದ ರಾಷ್ಟ್ರಗಳು ಇವು ಆಗಿರ್ತವೆ. ರೈಟ್, ಓಕೆ. ಇನ್ನು ನೆಕ್ಸ್ಟ್ ಕ್ಯಾಸ್ಪಿಯನ್ ಸಮುದ್ರ. ಯುರೋಪ್ ಮತ್ತು ಏಷ್ಯಾ ಖಂಡಗಳನ್ನು ಬೇರ್ಪಡಿಸ್ತದೆ. ರೈಟ್ ಸೈಡ್ ಯುರೋಪ್, ವೆಸ್ಟ್ ಸೈಡ್ ಓಕೆ ರೈಟ್ ಸೈಡ್ ಏಷ್ಯಾ ಖಂಡ, ವೆಸ್ಟ್ ಸೈಡ್ ಯುರೋಪ್ ಖಂಡ ಕಂಡು ಬರ್ತದೆ. ಹಾಗಾದರೆ ಈ ಕ್ಯಾಸ್ಪಿಯನ್ ಸಮುದ್ರದ ಅಕ್ಕಪಕ್ಕದ ದೇಶಗಳು, ಇಲ್ಲಿ ಪೂರ್ವದೊಳಗೆ ತುರ್ಕ್ಮೆನಿಸ್ತಾನ್, ಮುಂದೆ ಈಶಾನ್ಯದಾಗ ಕಜಾಕಿಸ್ತಾನ್, ಮುಂದೆ ಈ ಕಡೆ ರಷ್ಯಾ ಬರ್ತದೆ, ಇಲ್ಲೇ ಅಜರ್ಬೈಜಾನ್ ಬರ್ತದೆ, ಇಲ್ಲೇ ಇರಾನ್ ಬರ್ತದೆ. ಹೌದಾ, ಒಂದು ಕಜಾಕಿಸ್ತಾನ್ ಬರ್ತದೆ, ಒಂದು ರಷ್ಯಾ ಬರ್ತದೆ, ಒಂದು ಅಜರ್ಬೈಜಾನ್ ಬರ್ತದೆ, ಒಂದು ಇರಾನ್ ಬರ್ತದೆ. ಹೌದಾ, ಕ್ಯಾಸ್ಪಿಯನ್ ಸಮುದ್ರ, ರಷ್ಯಾ, ಕಜಾಕಿಸ್ತಾನ್, ತುರ್ಕ್ಮೆನಿಸ್ತಾನ್, ಇರಾನ್, ಅಜರ್ಬೈಜಾನ್, ಇವು ನಿಮಗೆ ಗೊತ್ತಿರಲಿ. ಓಕೆ, ಎಸ್. ಇನ್ನು ನೆಕ್ಸ್ಟ್ ದೊಡ್ಡ ಸಮುದ್ರ ನೋಡ್ರಿ, ಇದು ಮ್ಯಾಕ್ಸಿಮಮ್ ದೇಶಗಳನ್ನು ಭೂಗಡಿ ಹೊಂದಿದಂಥ ಸಮುದ್ರ ಮೆಡಿಟರೇನಿಯನ್. ಬಟ್ ಕ್ವಶನ್ಸ್ ಇದ್ರಾಗ ಭಾಳ ಬಂದವ್ರಿ, ಯಾಕಂದ್ರೆ ದಕ್ಷಿಣದಾಗ ಆಫ್ರಿಕಾ, ಪೂರ್ವದಾಗ ಏಷ್ಯಾ, ಉತ್ತರದಾಗ ಯುರೋಪ್ ಖಂಡ, 3 ಖಂಡಗಳಿಂದ ಸುತ್ತುವರಿಯಲ್ಪಟ್ಟಿರ್ತದೆ. ಯಾವುದು?
ಮೆಡಿಟರೇನಿಯನ್. ಹಾಗಾದರೆ ಒಂದೊಂದು ದೇಶಗಳು ನೋಡ್ಕೊಂತ ಹೋಗೋಣ. ಓಕೆ, ಇಲ್ಲೇ ಆಫ್ರಿಕಾ ಖಂಡದ ದೇಶಗಳು ಮೊರಕ್ಕೋ, ಅಲ್ಜೀರಿಯಾ, ತುನಿಷಿಯಾ, ಲಿಬಿಯಾ, ಈಜಿಪ್ಟ್. ಹೌದಾ? ಮೊರಕ್ಕೋ, ಅಲ್ಜೀರಿಯಾ, ತುನಿಷಿಯಾ, ಲಿಬಿಯಾ, ದೆನ್ ಈಜಿಪ್ಟ್. ಇವನದಾವಲ್ಲ ಆಫ್ರಿಕಾ ಖಂಡದ ದೇಶಗಳು. ಇನ್ನು ನಮ್ಮ ಏಷ್ಯಾ ಖಂಡದ ದೇಶಗಳು ಓಕೆ, ಯಾವುದು ಬರ್ತದೆ? ಇಲ್ಲಿ ಇಸ್ರೇಲ್ ಬರ್ತದೆ, ಪ್ಯಾಲೆಸ್ಟೈನ್ ಬರ್ತದೆ, ಲೆಬನಾನ್ ಬರ್ತದೆ, ಸೈಪ್ರಸ್ ಬರ್ತದೆ, ಟರ್ಕಿ ಬರ್ತದೆ. ಹೌದಾ? ಇಸ್ರೇಲ್, ಲೆಬನಾನ್, ಪ್ಯಾಲೆಸ್ಟೈನ್, ಸೈಪ್ರಸ್, ಸಿರಿಯಾ, ಟರ್ಕಿ ಇವನದವಲ್ಲ ನಮ್ಮ ಏಷ್ಯಾ ಖಂಡದ ದೇಶಗಳು. ಇನ್ನು ಯುರೋಪ್ ಖಂಡದಾಗ ನೋಡಿರಿ, ಯುರೋಪ್ ಖಂಡದಾಗ ಮ್ಯಾಕ್ಸಿಮಮ್ ಬರ್ತಾವಿಲ್ಲ. ಲೆಫ್ಟ್ ನೋಡ್ರಿ ಮೊದಲು ಸ್ಪೇನ್, ಮೊರಕ್ಕೋ, ಇಟಲಿ, ಸ್ಲೋವೇನಿಯಾ, ಕ್ರೋಷಿಯಾ, ಓಕೆ, ಗ್ರೀಸ್, ಅಲ್ಬೇನಿಯಾ, ಮಾಂಟೆಗೋವಾ, ಇವೆಲ್ಲದವಲ್ಲ ಯುರೋಪ್ ಖಂಡದ ರಾಷ್ಟ್ರಗಳು ಆಗಿರ್ತವೆ. ಆಫ್ರಿಕಾ ಖಂಡ, ಏಷ್ಯಾ ಖಂಡ, ಯುರೋಪ್ ಖಂಡ, ಈ ಮೂರು ಖಂಡಗಳಿಂದ ಇದು ಸುತ್ತುವರೆದಂತಹ ಏನಾಗಿರ್ತದೆ ದೇಶ ಆಗಿರ್ತದೆ. ನಿಮಗೆ ಇದು ಗೊತ್ತಿರಲಿ. ಓಕೆ, ಇನ್ನು ನೋಡ್ರಿ, ವಿಶೇಷವಾದಂಥ ಮಾಹಿತಿ. KS ನೋಟಿಫಿಕೇಶನ್ ಆಗ್ತಾ ಇದೆ, ಮೋಸ್ಟ್ಲಿ ಆಗ್ತದೆ, ಸೋಮವಾರ ಒಳಗೆ ಆಗ್ತದೆ. 319 ವೇಕೆನ್ಸಿ ಅದಾವ. ಅದ ಕರ್ನಾಟಕದ ಹಿರಿಯ ಉಪನ್ಯಾಸಕರು ವಿಷನ್ IAS and KS ಅಕಾಡೆಮಿ. ಅದ ಹರಿಪ್ರಸಾದ್ ಸರ್ ಬೆಂಗಳೂರು ಟೆಕ್ನಾಲಜಿ ಹೇಳ್ತಾರೆ. ನಮ್ಮ ಬುಲ್ಬುಲಿ ಸರು ಇದ್ದಾರೆ, ನಮ್ಮ ಅಡ್ವೈಸರ್ ಅವರು. ದೆನ್ ವೆಂಕಟರಮಣ ಸ್ವಾಮಿ ಸರ್ ಓಕೆ ಸೈನ್ಸ್ ಹೇಳ್ತಾರೆ. ಗಂಗಾಧರ್ ಸರ್ IC ಹೇಳ್ತಾರೆ. ಕೃಷ್ಣಮೂರ್ತಿ ಸರ್ ಹಿಸ್ಟ್ರಿ ಹೇಳ್ತಾರೆ ಬೆಂಗಳೂರು. ಓಕೆ, ಬಡೇಮಿಯಾ ನಾನು ಜಾಗ್ರಫಿ. ಮೇಘಲಮಣಿ ಸರ್ ಸೈನ್ಸ್ ಹೇಳ್ತಾರೆ. ಸುನಗಾ ಸರ್ ಹಿಸ್ಟ್ರಿ ಹೇಳ್ತಾರೆ. ಅಂಗಡಿ ಮತ್ತು ಗರ್ನಿ ಕೃಷ್ಣಮೂರ್ತಿ ಎಕನಾಮಿಕ್ಸ್ ಹೇಳ್ತಾರೆ. ಮೆಹಬೂಬ್ ಸರ್ ಇವರು ಸಹ GK ಹೇಳ್ತಾರೆ. ಪಾರ್ಶ್ವನಾಥ್ ಸರ್ ಇವರು ಸಹ ಮೆಂಟಲ್ ಎಬಿಲಿಟಿ ಸುಮಾರು ಸಬ್ಜೆಕ್ಟ್ ಹೇಳ್ತಾರೆ. ಹಾಗಾಗಿ ಟೀಮ್ ಸ್ಟ್ಯಾಂಡರ್ಡ್ ಇದೆ, ನಮ್ಮದು ಟೀಮ್ ಸ್ಟ್ಯಾಂಡರ್ಡ್ ಇದೆ. ಹಾಗಾಗಿ KS ಆಕಾಂಕ್ಷಿಗಳು ರಿಸಲ್ಟ್ ನನಗೆ ಆಗಬೇಕನ್ನುವಂಥ ಆಕಾಂಕ್ಷಿಗಳು ಇದ್ದರೆ ಓಕೆ ಒಂದ್ಸಲ ಇದನ್ನು ವಿಸಿಟ್ ಮಾಡಿ. ನೀವು ನಂಬರಿಗೆ ಕಾಲ್ ಮಾಡಬಹುದು. ಯಾಕಂತಾರೆ ಮೋಸ್ಟ್ಲಿ ನಾನು ನೆಕ್ಸ್ಟ್ ಮಂತ್ 5ನೇ ತಾರೀಕಿಗೆ ಒಂದು KS ಬ್ಯಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಓಕೆ, ಪ್ಯೂರ್ಲಿ ಸೀನಿಯರ್ ಫ್ಯಾಕಲ್ಟಿ, ಓನ್ಲಿ ಆಥರ್ಸ್ ಮತ್ತು ಸೀನಿಯರ್ ಫ್ಯಾಕಲ್ಟಿ ಕೂಡಿ ಇದನ್ನೇನು ಮಾಡ್ತಾರೆ, ಪಾಠ ಮಾಡ್ತಾರೆ. ಜೂನಿಯರ್ಸ್ ಯಾರೂ ಇಲ್ಲ. ಜೂನಿಯರ್ಸ್ ಫ್ಯಾಕಲ್ಟೀಸ್ ಯಾರಿಗೂ ಅಲೋ ಮಾಡೋಂಗಿಲ್ಲ. ಓನ್ಲಿ ಸೀನಿಯರ್ಸ್, 25-30 ವರ್ಷ ಎಕ್ಸ್ಪೀರಿಯನ್ಸ್, ರಿಟೈರ್ಡ್ ಟೀಚರ್ಸ್, ಆಮೇಲೆ KS ಆಫೀಸರ್ಸ್ ಬಂದು ನಿಮಗೆ ಗೈಡೆನ್ಸ್ ಮಾಡ್ತಾರೆ. ಯಾಕಂದ್ರೆ ನನ್ನ ಸ್ಟೂಡೆಂಟ್ಸ್ ಸುಮಾರು KS ಆದಂಥ ವಿದ್ಯಾರ್ಥಿಗಳು, ನನ್ನ ಸ್ಟೂಡೆಂಟ್ಸ್ ವಿಶೇಷವಾಗಿ ನಮ್ಮ ರಾಜ್ಯದಾಗ ಬೇರೆ ಬೇರೆ ಕಡೆ ಜಾಬ್ ಮಾಡ್ತಾ ಇದ್ದಾರೆ. ಅವ್ರನ್ನ ಕರೆಸಿ ನಾನು ನಿಮಗೆ ವಿಶೇಷವಾದಂತಹ ಮಾಹಿತಿ ಅವ್ರ ಕಡೆಯಿಂದ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ, KS ಆಕಾಂಕ್ಷಿಗಳು, ನಾನು KS ಆಗಬೇಕನ್ನುವಂಥ ಆಕಾಂಕ್ಷಿಗಳು ದಯಮಾಡಿ ನೀವು ಕಾಲ್ ಮಾಡ್ಬೋದು. ಓಕೆ, ಇಲ್ಲೇ ಜಾಯಿನ್ ಆಗ್ಬೋದು. ಓಕೆ, KS ಬರ್ತದೆ. ಡೋಂಟ್ ಮಿಸ್ ದ ಚಾನ್ಸ್. ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಡಿ. ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್. ಈಗ ನಾಳೆ ನಾಡ್ದು ಅಂದರೆ ಸಂಡೇ ಪೊಲೀಸ್ ಎಕ್ಸಾಮ್ ಇದೆ. ಆ ಪೊಲೀಸ್ ಎಕ್ಸಾಮ್ ಬರೆಯುವಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಓಕೆ ಆಲ್ ದ ವೆರಿ ಬೆಸ್ಟ್. ಓಕೆ, ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್.